ಕನ್ನಡಿಗರ ಮೊದಲ ರಾಜಧಾನಿ ಬನವಾಸಿಯಲ್ಲಿ ದುರಸ್ತಿ ಕಾಮಗಾರಿಯನ್ನು ಶೀಘ್ರವಾಗಿ ಕೈಗೊಳ್ಳುವಂತೆ ಬನವಾಸಿ ಹೋರಾಟ ಸಮಿತಿ ಪುರಾತತ್ವ ಇಲಾಖೆ ಅಧಿಕಾರಿಗಳನ್ನು ಆಗ್ರಹಿಸಿ ಚರ್ಚೆ ನಡೆಸಿದೆ. ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಬನವಾಸಿಯ ಶ್ರೀ ಮಧುಕೇಶ್ವರ ದೇವಸ್ಥಾನ ಸೋರುತ್ತಿದ್ದು ಶೀಘ್ರ ತುರ್ತು ಕಾಮಗಾರಿ ಕೈಗೊಳ್ಳುವಂತೆ ಆಗ್ರಹಿಸಿ ಹೋರಾಟ ಸಮಿತಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಜೊತೆಗೆ ಚರ್ಚೆ ನಡೆಸಿ ಒಂದು ವಾರದಲ್ಲಿ ದೇವಸ್ಥಾನ ಸೋರದಂತೆ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದೆ. ಆದರೆ ಪುರಾತತ್ವ ಇಲಾಖೆ ಅಧಿಕಾರಿ ರಾಕೇಶ್ ಅವರು ಈ ವರ್ಷ ಟಾರ್ಪಲ್ ಅನಿವಾರ್ಯ, ಮಳೆ ನಿಂತ ಕೂಡಲೇ ದುರಸ್ತಿ ಕಾರ್ಯ ನಡೆಯಲಿದೆ ಎಂದು ತಿಳಿಸುತ್ತಿದ್ದಂತೆ ಆಕ್ರೋಶಗೊಂಡ ಹೋರಾಟ ಸಮಿತಿ ಅಧ್ಯಕ್ಷ ಉದಯ್ ಕುಮಾರ್ ಕಾನ್ನಳ್ಳಿಯವರು ಯಾವ ಕಾರಣಕ್ಕೂ ಟಾರ್ಪಲ್ ಬಳಸುವಂತಿಲ್ಲ, ನಿಮ್ಮ ನಾಟಕ ನೋಡಿ ಸಾಕಾಗಿದೆ, ತುರ್ತು ಕಾಮಗಾರಿ ಕೈಗೊಂಡು ಸೋರಿಕೆ ತಡೆಗಟ್ಟಬೇಕು, ಮಳೆಗಾಲ ಮುಗಿದ ಬಳಿಕ ಶಾಶ್ವತ ಕಾಮಗಾರಿ ಮಾಡಬೇಕು ಎಂದು ಪಟ್ಟು ಹಿಡಿದರು. ಬಳಿಕ ಧಾರವಾಡ ವೃತ್ತ ಅಧೀಕ್ಷಕ ರಮೇಶ್ ಮುಲಿಮನಿ ದೂರವಾಣಿಯಲ್ಲಿ ಮಾತನಾಡಿ, ನೀವು ಹೇಳಿದ ಪರಿಹಾರದ ಬಗ್ಗೆ ನಮಗೆ ಒಂದು ವಾರ ಅವಕಾಶ ಕೊಡಿ, ನಾವು ಈ ಬಗ್ಗೆ ಮೇಲಾಧಿಕಾರಿಗಳ ಒಪ್ಪಿಗೆ ಪಡೆದು ಜೂನ್ 1 ಅಥವಾ 2ನೇ ತಾರೀಕು ಮತ್ತೆ ಬನವಾಸಿಯಲ್ಲಿ ಹೋರಾಟ ಸಮಿತಿ ಜೊತೆ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದರು. ಬನವಾಸಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಕುಂಬಾರ ಮಾತನಾಡಿ, ಇದು ಸಾರ್ವಜನಿಕರ ಬಹಳ ವರ್ಷಗಳ ಬೇಡಿಕೆ, ತಾಳ್ಮೆಯಿಂದ ಕುಳಿತು ಪರಿಹಾರ ಮಾಡಿಕೊಳ್ಳಬೇಕು, ಆದಷ್ಟು ಬೇಗ ದುರಸ್ತಿ ಕಾರ್ಯ ಮಾಡಬೇಕು ಎಂದರು. ಶ್ರೀ ಮಧುಕೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಸುಧಾಕರ ಹಿಮಾದ್ರಿ ಮಾತನಾಡಿ, ತಾತ್ಪೂರ್ತಿಕ ಕೆಲಸ ಮಾಡಿ ಬಿಟ್ಟರೆ ಮುಂದಿನ ಯೋಜನೆ ಖಂಡಿತ ಮರೆಯದೇ ಆಗಬೇಕು ಎಂದರು. ಇಲಾಖೆ ಅಧಿಕಾರಿಗಳು ನಮ್ಮವರೇ, ಅವರ ಕಷ್ಟ ಕೂಡ ನಾವು ಆಲಿಸೋಣ ಎಂದರು. ಹೋರಾಟ ಸಮಿತಿ ಗೌರವಾಧ್ಯಕ್ಷ ಸಿಎಫ್ ನಾಯಕ್ ಮಾಳಂಜಿ ಮಾತನಾಡಿ, ಸುಳ್ಳು ಹೇಳುವುದೇ ಆಗಬಾರದು, ಮುಂದಿನ ಸಭೆಯಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳಬೇಕು, ಯಾವುದೇ ಕಾರಣಕ್ಕೂ ಟಾರ್ಪಲ್ ಹಾಕದಿರಲು ಮನವಿ ಮಾಡಿದರು. ಬಳಿಕ ಶ್ರೀ ಮಧುಕೇಶ್ವರ ಸಭೆಗೆ ಹಿರಿಯ ಅಧಿಕಾರಿಗಳು ಬರುತ್ತಾರೆ, ಒಟ್ಟಾಗಿ ಸೇರಿ ಒಳ್ಳೆಯ ಕೆಲಸ ಮಾಡೋಣ ಎಂದು ಅಧಿಕಾರಿಗಳಾದ ರಾಕೇಶ್ ತಿಳಿಸಿದರು. ಈ ಸಭೆಯಲ್ಲಿ ವಿಎಸ್ಎಸ್ ಸೊಸೈಟಿ ಅಧ್ಯಕ್ಷ ಗಜಾನನ ಗೌಡ, ಸಮಿತಿ ಕಾರ್ಯದರ್ಶಿ ವಿಶ್ವನಾಥ ಒಡೆಯರ್, ಮಧುಸೂದನ ದಯಾನಂದ ಭಟ್, ದೇವಸ್ಥಾನ ಸಮಿತಿ ಸದಸ್ಯರಾದ ಗೀತಾ ಯಜಮಾನ, ರವಿ ನಾಯಕ್ ಮುತ್ತಳ್ಳಿ, ದೇವಸ್ಥಾನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಲತಾ ಶೆಟ್ಟಿ, ವೈದಿಕ ಪ್ರಮುಖ ವಿನಾಯಕ ಮಂಗಳೂರು, ಮೇಘರಾಜ ನರೇಗಲ್, ಪರಶುರಾಮ ಉಪ್ಪಾರ್, ಪೊಲೀಸ್ ಇನ್ಸ್ಪೆಕ್ಟರ್ ರವೀಂದ್ರ, ಲಯನ್ಸ್ ಕ್ಲಬ್ ಮುಖ್ಯಸ್ಥ ಸಾಯಿರಾಮ್ ಕಾನ್ನಳ್ಳಿ, ಪೊಲೀಸ್ ಇಲಾಖೆಯ ಕುಮಾರ್, ಸದಾನಂದ್ ಭಟ್, ಪುರಾತತ್ವ ಇಲಾಖೆಯ ಕಿರಣ್ ಭಟ್, ಇಲಾಖೆಯ ಅಮಿತ್ ಕುಮಾರ್, ಹಿಮಾಂಶ್ ಮುಂತಾದ ಅನೇಕರು ಪಾಲ್ಗೊಂಡು ಚರ್ಚಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಸಿರಸಿ.